ಏ ಫೂಲ್, ಆ ಕೂಸು ಒಂದು ತಾಯಿ ಮಗುನ ಒಂದು ಮಾಡಕ್ಕೆ ಇದ್ದಿದ್ ಏಕೈಕ ಕೊಂಡಿ ಕಣೋ. ಈಗ ಆ ಕೊಂಡಿನೇ ಇಲ್ಲ. ಈಗ ಆ ತಾಯಿ ಮಗುನ ನಾನು ಹೇಗೆ ಒಂದು ಮಾಡ್ಲಿ? ಈಗ ನಾನು ಆ ತಾಯಿ ಸಂಕಟನ ನೋಡೋದಕ್ಕಾಗ್ತಿಲ್ಲ. ಆ ಮಗುವಳು ನನಗೆ ಕೇಳಿಸ್ತಿಲ್ಲ. ಪರವಾಗಿಲ್ವೇ? ಭೂತದ ಬಾಯಲ್ಲಿ ಭಗವದ್ಗೀತೆ ಸಖತ್ತಾಗೆ ಬರ್ತಿದೆ. ತಾಯಿ ಅಂತೆ, ಮಗು ಅಂತೆ, ಅವರಿಬ್ರು ದೂರ ಆದ್ರಂತೆ, ಅದಕ್ಕೆ ನಾನ್ ಕಾರಣ ಅಂತೆ, ಅದಕ್ಕೆ ಇವನು ಹಣೆ ಚಚ್ಕೊಂಡು ಅಳ್ತಿರ್ತಾನಂತೆ. ನಾವೆಲ್ಲ ಪೆಕ್ರುಗಳು, ಇವನು ಹೇಳಿದ್ದೆಲ್ಲ ನಂಬ್ಕೋಬೇಕಂತೆ. ಏಯ್, Shut up! ನಿನ್ಗೇನೋ ಗೊತ್ತು ತಾಯಿ ಮಗು ಬಗ್ಗೆ? ಬೇಕಾದ್ರೆ ಸೇವಂತಿ ಅದಕ್ಕೆ ಕೇಳು, ಹೇಳ್ತಾರೆ. ಅಷ್ಟೇ ಯಾಕೆ? ಇವಳನ್ನ ಕೇಳು, ಹೇಳ್ತಾಳೆ. ತಾಯಿ ಮುಖನೇ ನೋಡ್ದೇನೆ 25 ವರ್ಷ ಅಬ್ಬೆ ಪಾರಿ ತರ ಬದುಕ್ದವ್ ನೀನು. ನಮ್ ತಾಯಿ ನಿಮ್ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ್ರಲ್ಲ ನಿಂಗೆ. ಆದ್ರೆ ನೀನು ಅವ್ರನ್ನ ದ್ವೇಷಿಸ್ತಾನೆ ಬಂದ್ಬಿಟ್ಟೆ. ಅದನ್ನೆಲ್ಲ ಮಾತಾಡ್ಬೇಡ ಅಶ್ವಿನ್. ಮಾತಾಡ್ತೀನಿ, ಒಂದಲ್ಲ 100 ಮಾತಾಡ್ತೀನಿ. ಏನಿವಾಗ ಏನೋ ಮಾಡ್ತೀಯ? ಹೊಡಿತೇನೋ? ಏನ್ ಮಾಡಕ್ಕಾಗುತ್ತೆ ನಿನ್ನಿಂದ? ಅಶ್ವಿನ್, ಸಾಕು ನಿಲ್ಸು, ಬೆಳೆಸ್ಬೇಡ ನೀನು. ಏಯ್ ಹೋಗೆ ಲೇ, ನೀನ್ ಯಾರೇ ನನ್ಗೆ ಹೇಳಕ್ಕೆ? ಇವನ್ಗೇನ್ ಅಧಿಕಾರ ಇದೆ ನನ್ನ ಬಗ್ಗೆ ಹಿಂಗ್ ಮಾತಾಡ್ತಿದ್ದಾನಲ್ಲ? ಅಣ್ಣ ಕಣೋ ಅವರು, ವಯಸ್ಸಲ್ಲಿ ನಿನ್ಗಿಂತ ದೊಡ್ಡವರು. ಈ ಮನೆ ಹಿರಿ ಮಗ ಮಾತಾಡ್ತಾರೆ, ಮಾತಾಡೋ ಅಧಿಕಾರ ಇದೆ. ಓಹೋ, ಶಬಾಷ್, ನೀನು ಅವನ್ ಪಕ್ಷನೇ ಸೇರ್ಕೊಂಡ್ಬಿಟ್ಯಾ? ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದೆ. ನ್ಯಾಯ ಯಾವ ಕಡೆಗಿದ್ಯೋ ಆ ಕಡೆಗೆ ನಿಲ್ತಾಳೆ. ಏಯ್, ಏ ಅಶ್ವಿನ್, ಛೇ, ತಪ್ಪು ಮಾಡಿದ್ದಲ್ದೆ ದುರಹಂಕಾರ ಬೇರೆ ಇವನ್ಗೆ.